ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ B.Ed 4th ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಅಧ್ಯಾಯ 1 ಲಿಂಗತ್ವದಲ್ಲಿನ ಪ್ರಮುಖ ರಚನೆಗಳು ಎಂಬ ಪಾಠದಲ್ಲಿನ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಅಂಶಗಳ ಕುರಿತು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂನಿಟ್ ಫಸ್ಟ್, ಲಿಂಗತ್ವದಲ್ಲಿನ ಪ್ರಮುಖ ರಚನೆಗಳು. ಲಿಂಗತ್ವ ಎಂಬ ಪದವು ಆಂಗ್ಲ ಭಾಷೆಯ ಜೆಂಡರ್ ಎಂಬ ಪದದ ಸಂವಾದಿ ಪದವಾಗಿದ್ದು ಇದು ಲ್ಯಾಟಿನ್ ಭಾಷೆಯ ಜೀನಸ್ ಎಂಬ ಪದದಿಂದ ಬಂದಿದೆ. ಜೀನಸ್ ಎಂದರೆ ಹುಟ್ಟು, ಕುಟುಂಬ ಎಂಬ ಅರ್ಥವನ್ನು ನೀಡುತ್ತದೆ. ಜೀನಸ್ ಅಂದ್ರೇನ್ರಿ? ಹುಟ್ಟು, ಕುಟುಂಬ ಎಂಬ ಅರ್ಥವನ್ನು ನೀಡ್ತೈತಿ. ಸ್ತ್ರೀ ಪುರುಷರು ಕುಟುಂಬದ ಸನ್ನಿವೇಶದಲ್ಲಿ ನಿರ್ವಹಿಸುವ ಸಮಾಜೋ ಸಾಂಸ್ಕೃತಿಕ ನಿರ್ವಚನವೇ ಲಿಂಗತ್ವ ಎನ್ನುವರು. ಲಿಂಗತ್ವ ಅಂದ್ರೆ ಏನಪ್ಪ ಅಂದ್ರ ಸ್ತ್ರೀ ಪುರುಷರು ಕುಟುಂಬದ ಸನ್ನಿವೇಶದಲ್ಲಿ ನಿರ್ವಹಿಸುವಂತಹ ಸಮಾಜೋ ಸಾಂಸ್ಕೃತಿಕವಾದಂತಹ ನಿರ್ವಚನವನ್ನು ನಾವು ಲಿಂಗತ್ವ ಅಂತ ಕರಿತೀವಿ. ಲಿಂಗತ್ವ ಎಂಬುದು ಅದು ಹೊಂದಿರುವ ರಚನೆಗಳ ಆಧಾರಿತವಾಗಿ ನಿರ್ಧರಿಸಬಹುದು. ಇಲ್ಲಿ ಯಾವ ಲಿಂಗವು ಸಮಾಜೋ ಸಾಂಸ್ಕೃತಿಕವಾಗಿ ಬಲಿಷ್ಠ ಮತ್ತು ಉತ್ತಮವಾದ ಸ್ಥಾನಮಾನವನ್ನು ಹೊಂದಿರುವುದೋ ಅಂತಹ ಲಿಂಗದ ಪಾತ್ರವನ್ನು ಲಿಂಗತ್ವ ಎಂದು ವ್ಯಾಖ್ಯಾನಿಸಬಹುದು. ಈಗ ಲಿಂಗತ್ವ ಅಂದ್ರೆ ಏನಪ್ಪ ಅಂದ್ರೆ ಸಮಾಜೋ ಸಾಂಸ್ಕೃತಿಕವಾಗಿ ಯಾವ ಲಿಂಗ ತುಂಬ ಬಲಿಷ್ಠವಾಗಿರುತ್ತ, ಉತ್ತಮವಾದ ಸ್ಥಾನಮಾನವನ್ನು ಹೊಂದಿರುತ್ತಲ್ಲ ಅಂತಹ ಒಂದು ಲಿಂಗಕ್ಕೆ ನಾವು ಲಿಂಗತ್ವ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ದೇಶದೊಳಗ ಪುರುಷ ಲಿಂಗ ಹೆಚ್ಚು ಪ್ರಾಬಲ್ಯವನ್ನು ಹೊಂದೈತಿ ಮತ್ತು ಉತ್ತಮ ಸ್ಥಾನವನ್ನು ಹೊಂದೈತಿ. ನಮ್ಮ ದೇಶದೊಳಗ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿ ಐತಿ. ಸೊ ಹಾಗಾಗಿ ಪುರುಷ ಲಿಂಗ, ಪುಲ್ಲಿಂಗ ಅನ್ನೋದು ಹೆಚ್ಚು ಸ್ಥಾನಮಾನವನ್ನು ಹೊಂದೈತಿ. ಈ ನಿಟ್ಟಿನಲ್ಲಿ ಲಿಂಗತ್ವ ಹೊಂದಿರುವ ಪ್ರಮುಖ ರಚನೆಗಳೆಂದರೆ, ಮೊದಲನೇ ಪಾಯಿಂಟು ಪಿತೃಪ್ರಭುತ್ವ. ಲಿಂಗ ತಾರತಮ್ಯ ಹಾಗೂ ಸ್ತ್ರೀಯರ ಪರಾಧೀನತೆಗೆ ನಮ್ಮ ಸಮಾಜದಲ್ಲಿ ಕಂಡುಬರುವ ಪಿತೃಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಕಾರಣವಾಗಿದೆ. ನೋಡ್ರಿ, ಲಿಂಗ ತಾರತಮ್ಯ ಆಗೋದಕ್ಕ ಮತ್ತು ಸ್ತ್ರೀಯರ ಪರಾಧೀನತೆಗೆ ನಮ್ಮ ಸಮಾಜದಲ್ಲಿ ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಪುರುಷನೇ ಮನೆಯ ವ್ಯವಹಾರಗಳ ನಿರ್ವಹಣೆ ಮಾಡುವನು. ಈ ಒಂದು ಪುರುಷ ಪ್ರಧಾನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಪುರುಷನೇ ಮನೆಯ ಎಲ್ಲ ವ್ಯವಹಾರಗಳ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾರ. ಹಾಗಾದ್ರೆ ಪಿತೃಪ್ರಭುತ್ವ ಕುಟುಂಬ ವ್ಯವಸ್ಥೆ ಲಕ್ಷಣಗಳೇನು ಕೇಳ್ತಾರೆ. 5 ಮಾರ್ಕ್ಸಿಗೆ ಪಿತೃಪ್ರಭುತ್ವ ಕುಟುಂಬ ಅಂದ್ರೇನು, ಪಿತೃಪ್ರಧಾನ ಕುಟುಂಬದ ಲಕ್ಷಣಗಳನ್ನು ಬರೀರಿ ಅಂತ ಕ್ವಶನ್ ಬರ್ತೈತಿ. ಪಿತೃಪ್ರಭುತ್ವ ಕುಟುಂಬದ ಲಕ್ಷಣಗಳು: ಸ್ತ್ರೀಯರು ಪುರುಷರ ಅಧೀನದಲ್ಲಿರುವರು. ಈ ಒಂದು ಪಿತೃಪ್ರಧಾನ ಕುಟುಂಬದಲ್ಲಿ ಸ್ತ್ರೀಯರು ಯಾವಾಗಲೂ ಪುರುಷರ ಅಧೀನದಲ್ಲಿ ಅಡಿಯಾಳಾಗಿ ಇರ್ತಾರ. ಪುರುಷರ ಪ್ರಾಬಲ್ಯ ಮತ್ತು ಅಧಿಕಾರಗಳು ಹೆಚ್ಚು. ಈ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಪುರುಷರ ಪ್ರಾಬಲ್ಯ ಮತ್ತು ಅವರ ಅಧಿಕಾರ ಹೆಚ್ಚಾಗಿರ್ತೈತಿ. ತನ್ನ ಪ್ರಭುತ್ವವನ್ನು ಉಳಿಸಿಕೊಳ್ಳಲು ಹಿಂಸೆ, ದೌರ್ಜನ್ಯ, ದಬ್ಬಾಳಿಕೆಯಂತಹ ಪ್ರವೃತ್ತಿಗಳನ್ನು ಹೊಂದಿದೆ. ಪುರುಷರು ತಮ್ಮ ಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹಿಂಸೆ ಮಾಡೋದು, ದೌರ್ಜನ್ಯ, ದಬ್ಬಾಳಿಕೆಯಂಥ ಪ್ರವೃತ್ತಿಯನ್ನು ಹೊಂದಿರ್ತಾರ. ಸ್ತ್ರೀ ಪುರುಷರ ನಡುವೆ ಅಸಾಮಾನ್ಯ ಅಂತರ. ಈ ಒಂದು ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಮತ್ತು ಪುರುಷರ ನಡುವೆ ಅಸಾಮಾನ್ಯ ಅಂದರೆ ಬಹಳಷ್ಟು ಅಂತರ ಇರ್ತೈತಿ. ವಂಶ ಪಾರಂಪರ್ಯವಾಗಿ ಪುರುಷರಿಂದ ಪುರುಷರಿಗೆ ಅಧಿಕಾರ, ಸಂಪತ್ತು ವರ್ಗಾವಣೆಯಾಗುತ್ತದೆ. ಒಂದು ವಂಶದಿಂದ ಇನ್ನೊಂದು ವಂಶಕ್ಕೆ ಅವರ ಮನೆತನದ ಹೆಸರಾಗಿರ್ಬೋದು, ಸಂಪತ್ತಾಗಿರ್ಬೋದು, ಅಧಿಕಾರ ಆಗಿರ್ಬೋದು, ಪುರುಷನಿಂದ ಪುರುಷನಿಗೆ ವರ್ಗಾವಣೆ ಆಗುತ್ತದೆ. ಪುರುಷನ ನಿರ್ಣಯವೇ ಅಂತಿಮ. ಈ ಒಂದು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಪುರುಷರು ತೆಗೆದುಕೊಳ್ಳುವಂಥ ನಿರ್ಣಯವೇ ಅಂತಿಮವಾಗಿರುತ್ತೆ. ಸ್ತ್ರೀ ಕೇವಲ ಭೋಗದ ವಸ್ತುವಾಗಿರುತ್ತಾಳೆ. ಸ್ತ್ರೀಯರು ಕೇವಲ ಭೋಗದ ವಸ್ತುವಾಗಿ ಜೀವನವನ್ನು ನಡೆಸ್ತಿರ್ತಾರ. ನೆಕ್ಸ್ಟ್ 2ನೇ ಪಾಯಿಂಟ್, ಅಧಿಕಾರ. ಲಿಂಗತ್ವದ ಪರಿಕಲ್ಪನೆಯಲ್ಲಿ ಅಧಿಕಾರ ಎಂಬ ಪದವು ವಿಶಾಲವಾದ ಅರ್ಥವನ್ನು ಹೊಂದಿದೆ. ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಅತಿ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಹೊಂದಿರುವ ಶಕ್ತಿಯೇ ಅಧಿಕಾರವಾಗಿದೆ. ಇಲ್ಲಿ ಇಂತಹ ಅಧಿಕಾರವನ್ನು ಹೊಂದಿದವರು ಪುರುಷರೇ ಆಗಿರುತ್ತಾರೆ. ಹಾಗಾದರೆ ಲಕ್ಷಣಗಳೇನು? ಅಧಿಕಾರದ ಲಕ್ಷಣಗಳು: ಒಂದು ಸನ್ನಿವೇಶದ ಅಂತಿಮ ತೀರ್ಮಾನದ ಶಕ್ತಿಯನ್ನು ಹೊಂದಿರುತ್ತಾರೆ. ಇಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷರು ಒಂದು ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ. ಒಂದು ಗುಂಪಿನ ಸದಸ್ಯರನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಒಂದು ಗುಂಪಿನ ಸದಸ್ಯರ ಮೇಲೆ ತಮ್ಮ ಆಲೋಚನೆಗಳನ್ನು ಪಾಲಿಸುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಕುಟುಂಬದ ಆರ್ಥಿಕ ಸಾಮರ್ಥ್ಯ ಇವರಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಕೌಟುಂಬಿಕ ಸನ್ನಿವೇಶವನ್ನು ಬದಲಿಸುವ, ನಿಯಂತ್ರಿಸುವ ಶಕ್ತಿ ಇವರಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಒಂದು ಗುಂಪಿನ ಸದಸ್ಯರ ವರ್ತನೆಯಲ್ಲಿ ಬದಲಾವಣೆಗಳನ್ನು ತರುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. 3ನೇ ಪಾಯಿಂಟು, ಸಂಪನ್ಮೂಲಗಳು. ಒಂದು ವಸ್ತುವಿನ ದಾಸ್ತಾನು ಅಥವಾ ಹಣ, ಸಾಧನಗಳು, ಕಾರ್ಮಿಕರು, ಇತರೆ ಅಂಶಗಳನ್ನು
ಒಟ್ಟಾರೆಯಾಗಿ ಸಂಪನ್ಮೂಲ ಎಂದು ಕರೆಯಬಹುದು. ಸಂಪನ್ಮೂಲವು ಹಣದ, ಬಂಡವಾಳದ, ಸಂಪತ್ತಿನ ರೂಪದಲ್ಲಿರಬಹುದು. ಇವುಗಳನ್ನು ಬಳಸುವ, ನಿಯಂತ್ರಿಸುವ, ವರ್ಗಾಯಿಸುವ ಅಧಿಕಾರ ಪುರಾತನ ಕಾಲದಿಂದಲೂ ಪುರುಷ ಕೇಂದ್ರೀಕೃತವಾಗಿದೆ. ಲಿಂಗತ್ವದ ಆಧಾರದಲ್ಲಿ ಸಂಪನ್ಮೂಲ ಪುರುಷ ಕೇಂದ್ರೀಕೃತವಾಗಿರುವುದರಿಂದ ಉಂಟಾಗುವ ಸನ್ನಿವೇಶಗಳು. ಏನೆಲ್ಲ ಸನ್ನಿವೇಶಗಳನ್ನು ನಾವು ಎದುರಿಸ್ತೀವಿ? ಪ್ರತಿಯೊಂದು ಖರ್ಚು ವೆಚ್ಚಗಳಿಗೂ ಸ್ತ್ರೀ ಪುರುಷನನ್ನೇ ಅವಲಂಬಿಸುವುದು. ಈ ಒಂದು ಸಂಪನ್ಮೂಲಗಳು ಪುರುಷರಲ್ಲೇ ಕೇಂದ್ರೀಕೃತವಾಗಿರುವುದರಿಂದ ಪ್ರತಿಯೊಂದು ಖರ್ಚು ವೆಚ್ಚಕ್ಕೂ ಕೂಡ ಸ್ತ್ರೀಯರು ಪುರುಷನನ್ನೇ ಅವಲಂಬಿಸಿರುವುದು. ನೆಕ್ಸ್ಟ್, ಕುಟುಂಬದ ಬೇಕು ಬೇಡಗಳನ್ನು ನಿರ್ಧರಿಸುವವನು ಪುರುಷನೇ ಆಗಿರುತ್ತಾನೆ. ಒಂದು ಕುಟುಂಬಕ್ಕೆ ಏನು ಬೇಕು ಏನು ಬೇಡ ಅಂತ ನಿರ್ಧಾರವನ್ನು ಕೈಗೊಳ್ಳುವವನು ಪುರುಷನೇ ಆಗಿರುತ್ತಾನೆ. ಸಂಪನ್ಮೂಲ ಹೆಚ್ಚಿಸುವಿಕೆಯಲ್ಲಿ ಮಹಿಳೆಯರ ಪಾತ್ರ ಗೌಣವಾಗಿರುತ್ತದೆ. ಸಂಪನ್ಮೂಲಗಳನ್ನು ಹೆಚ್ಚು ಮಾಡುವಂಥ ಆರ್ಥಿಕ ಚಟುವಟಿಕೆಯಲ್ಲಿ ಹೆಣ್ಮಕ್ಳು ತೊಡಗುವಂತಹ ಪ್ರಮಾಣ ಗೌಣ ಅಂದರೆ ಕಡಿಮೆ ಆಗಿರುತ್ತದೆ. 4ನೇ ಪಾಯಿಂಟು, ಅವಕಾಶಗಳು. ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಭಾಗವಹಿಸಲು ಇರುವ ಸನ್ನಿವೇಶಗಳೇ ಅವಕಾಶಗಳು. ಲಿಂಗತ್ವದ ಆಧಾರದಲ್ಲಿ ಪ್ರಾಚೀನ ಕಾಲದಿಂದಲೂ ಪುರುಷರಿಗೆ ಹೆಚ್ಚಿನ ಅವಕಾಶಗಳು ಇರುವವು. ಇದರಿಂದಲೇ ಪುರುಷ ಪ್ರಧಾನ ಸಮಾಜ ಇರುವುದು. ಲಿಂಗತ್ವದ ಆಧಾರದಲ್ಲಿ ಪುರುಷ ಹೊಂದಿರುವ ಅವಕಾಶಗಳು. ಹಾಗಾದರೆ ಏನೆಲ್ಲ ಅವಕಾಶಗಳನ್ನು ಈ ಲಿಂಗತ್ವದ ಆಧಾರದಲ್ಲಿ ಪುರುಷ ಹೊಂದಿದ್ದಾನಪ್ಪ ಅಂದ್ರೆ, ಮೊದಲನೇದಾಗಿ ಕೌಟುಂಬಿಕ ಅವಕಾಶಗಳನ್ನು ಹೊಂದಿದ್ದಾನೆ, ಸಾಮಾಜಿಕ ಅವಕಾಶಗಳು, ಧಾರ್ಮಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳು, ಔದ್ಯೋಗಿಕ ಅವಕಾಶಗಳು. ಈ ಎಲ್ಲ ಅವಕಾಶಗಳು ಪುರುಷರಿಗೆ ಪಾರಂಪರಿಕವಾಗಿ ವಂಶ ಪಾರಂಪರಿಕವಾಗಿ ಬಂದವು. ಮಹಿಳೆಯರಿಗೆ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಸ್ಥಾನಮಾನಗಳ ಅವಕಾಶಗಳು ದೊರೆತಿವೆ. ಆದರೆ ಹಿಂದೆ ಈ ಎಲ್ಲ ಕ್ಷೇತ್ರದೊಳಗೆ ಮಹಿಳೆಯರಿಗೆ ಅವಕಾಶಗಳು ಇರಲಿಲ್ಲ. ಲಿಂಗ. ಲಿಂಗ ಎಂಬ ಪದವು ಗಂಡು ಮತ್ತು ಹೆಣ್ಣನ್ನು ಸೂಚಿಸುತ್ತದೆ. ಲಿಂಗ ಎಂಬುದು ಜೈವಿಕ ಅಂಶಗಳ ಆಧಾರ ಹಾಗೂ ವಂಶವಾಹಿನಿಗಳು, ವರ್ಣತಂತುಗಳಿಂದ ಲಿಂಗ ನಿರ್ಧಾರವಾಗುವುದು. ಲಕ್ಷಣಗಳು. ಲಿಂಗವು ನೈಸರ್ಗಿಕವಾದುದಾಗಿದೆ. ಲಿಂಗವು ಜೈವಿಕ ಅಂಶಗಳ ಆಧಾರಿತವಾಗಿದೆ. ಲಿಂಗವು ಗಂಡು ಹೆಣ್ಣು ಎಂದು ತಿಳಿಯಲು ಸಹಕಾರಿಯಾಗಿದೆ. ಲಿಂಗದ ಪರಿಕಲ್ಪನೆ ಸ್ಥಿರ ಮತ್ತು ಸಾರ್ವತ್ರಿಕವಾದುದಾಗಿದೆ. ಲಿಂಗತ್ವದ ಆಧಾರದಲ್ಲಿ ಪುರುಷ ಲಿಂಗದ ಪ್ರಾಬಲ್ಯತೆಗೆ ಕಾರಣಗಳು. ಸಮಾಜದ ಮುಖ್ಯ ಸ್ತರಗಳಲ್ಲಿ ಕಂಡುಬರುತ್ತದೆ. ಪುರುಷಲಿಂಗ ಸಮಾಜದ ಮುಖ್ಯ ಸ್ತರಗಳಲ್ಲಿ ಕಂಡುಬರುತ್ತದೆ. ಬಹುಸಂಖ್ಯಾತರಾಗಿರುತ್ತಾರೆ. ಪುರುಷರು ಬಹುಸಂಖ್ಯಾತರಾಗಿರುತ್ತಾರೆ. ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಧಿಕಾರ ಪ್ರಾಬಲ್ಯ ಹೆಚ್ಚು ಹೊಂದಿರುತ್ತಾರೆ. ಪುರುಷರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹೆಚ್ಚಿನ ಅಧಿಕಾರವನ್ನು ಪ್ರಾಬಲ್ಯವನ್ನು ಹೊಂದಿರುತ್ತಾರೆ. ಲಿಂಗ ತಾರತಮ್ಯದಲ್ಲಿ ಇವರ ಪ್ರಭಾವ ಹೆಚ್ಚು. ಲಿಂಗ ತಾರತಮ್ಯವನ್ನು ಮಾಡುವಲ್ಲಿ ಪುರುಷರ ಪ್ರಭಾವ ಹೆಚ್ಚಾಗಿರುತ್ತದೆ. ಪುರುಷರು ತಮ್ಮ ವಿರುದ್ಧ ಲಿಂಗವನ್ನು ನಿಯಂತ್ರಿಸಿಕೊಳ್ಳಲು ಬಯಸುವರು. ತಮ್ಮ ವಿರುದ್ಧ ಲಿಂಗವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಅಂತೇಳಿ ಬಯಸ್ತಾರ. ನೆಕ್ಸ್ಟ್ ಪಾಯಿಂಟ್, ಅಧಿಕಾರ ಸ್ವಾತಂತ್ರ್ಯಗಳು ಈ ಲಿಂಗಕ್ಕೆ ಮಾತ್ರ ಸೀಮಿತವಾಗಿವೆ. ನೆಕ್ಸ್ಟ್, ಸ್ತ್ರೀ ಸಮತಾವಾದಿ ಸಿದ್ಧಾಂತಗಳ ಒಂದು ಸಂಕ್ಷಿಪ್ತ ಪರಿಚಯ. ಮೂಲಭೂತ ಅಥವಾ ಪ್ರಾರಂಭಿಕ ಸ್ತ್ರೀ ಸಮತಾವಾದಿಗಳು, ಉದಾರವಾದಿ ಅಥವಾ ಪ್ರಗತಿಪರ ಸಮತಾವಾದಿಗಳು, ಮನೋವಿಶ್ಲೇಷಕರು, ಸಮಾಜವಾದಿಗಳು, ಸಮತಾವಾದಿಗಳು ಅಥವಾ ಮಾರ್ಕ್ಸಿಸ್ಟ್ಗಳು. ಪೀಠಿಕೆ. ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನವಾದ ಅವಕಾಶಗಳು, ಗೌರವ, ಸಾಮಾಜಿಕ ಹಕ್ಕುಗಳು ಸಲ್ಲಬೇಕು ಮತ್ತು ಗಂಡು ಹೆಣ್ಣುಗಳನ್ನು ಸಮಾನವಾಗಿ ನಡೆಸಿಕೊಳ್ಳಬೇಕೆಂಬುದೇ ಸ್ತ್ರೀ ಸಮತಾವಾದ. ಸ್ತ್ರೀ ಸಮತಾವಾದ ಅಂದ್ರೆ ಏನಪ್ಪ ಅಂದ್ರೆ, ಗಂಡು ಮತ್ತು ಹೆಣ್ಣುಗಳನ್ನು ಈ ಸಮಾಜದಲ್ಲಿ ಸಮಾನವಾಗಿ ನಡೆಸಿಕೊಳ್ಳಬೇಕೆಂಬುದೇ ಸ್ತ್ರೀ ಸಮತಾವಾದ. ಸ್ತ್ರೀ ಸಮತಾವಾದದ ಬಗ್ಗೆ ವಿಭಿನ್ನವಾದ ಅಭಿಪ್ರಾಯಗಳು, ಸಿದ್ಧಾಂತಗಳಿವೆ. ಅವುಗಳನ್ನು ಈ ಕೆಳಗಿನಂತೆ ಕಾಣಬಹುದಾಗಿದೆ. ಮೊದಲನೇ ಪಾಯಿಂಟು, ಮೂಲಭೂತವಾದ ಅಥವಾ ಪ್ರಾರಂಭಿಕ ಸ್ತ್ರೀ ಸಮತಾವಾದಿಗಳು, ರ್ಯಾಡಿಕಲ್ ಫೆಮಿನಿಸ್ಟ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗ. ಸ್ತ್ರೀಯರ ಮೂಲಭೂತ ಹಕ್ಕುಗಳನ್ನು ಪುನರ್ಸ್ಥಾಪಿಸಲು ಆರಂಭಗೊಂಡ ಸ್ತ್ರೀವಾದಿ ಪಂಥಗಳಲ್ಲಿ ಮೂಲಭೂತ ಸ್ತ್ರೀವಾದಿಗಳು ಅಗ್ರಗಣ್ಯರು. ಈ ಒಂದು ಮೂಲಭೂತ ಸ್ತ್ರೀ ಸಮತಾವಾದಿಗಳ ಉದ್ದೇಶ ಏನಾಗಿತ್ತು? ಯಾಕೆ ಇವರು ಇದನ್ನು ಸ್ಥಾಪನೆಯನ್ನು ಮಾಡಿದರು? ಉದ್ದೇಶ, ಪಿತೃಪ್ರಭುತ್ವ ವ್ಯವಸ್ಥೆಯಿಂದ ಮಹಿಳೆಯರ ಮೇಲಾಗುತ್ತಿರುವ ದಬ್ಬಾಳಿಕೆಯನ್ನು ತಡೆಯುವುದು ಹಾಗೂ ಸ್ತ್ರೀಯರು ಗೌರವಯುತವಾಗಿ ಬದುಕಲು ಅವಕಾಶವನ್ನು ಕಲ್ಪಿಸುವುದು. ಒಟ್ಟಾರೆಯಾಗಿ ಈ ಮೂಲಭೂತ ಸ್ತ್ರೀವಾದಿಗಳ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ಈ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಮಹಿಳೆಯರ ಮೇಲೆ ಸಾಕಷ್ಟು ದಬ್ಬಾಳಿಕೆಗಳಾಗ್ತಿದ್ವು. ಆ ದಬ್ಬಾಳಿಕೆಯನ್ನು ತಡೆಗಟ್ಟುವುದು ಮತ್ತು ಸ್ತ್ರೀಯರಿಗೂ ಕೂಡ ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಅವಕಾಶವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಈ ಮೂಲಭೂತ ಸ್ತ್ರೀ ಸಮತಾವಾದಿಗಳು ಹುಟ್ಟಿಕೊಂಡರು. ಪ್ರಮುಖವಾದ ಮೂಲಭೂತ ಸ್ತ್ರೀವಾದಿಗಳು ಅಮೆರಿಕದ ಚೇಸ್ಲರ್, ಮೇರಿ ಡಾಲಿ, ಫ್ರಾನ್ಸಿನ ಮೊನೊಕೋವಿಟಿಂಗ್, ಇಂಗ್ಲೆಂಡಿನ
ಜೇಲ್ ಜಾನ್ಸನ್, ರಾಬಿನ್ ಮಾರ್ಗನ್. ನೆಕ್ಸ್ಟ್ ಮೂಲಭೂತ ಸ್ತ್ರೀವಾದಿಗಳ ಪ್ರತಿಪಾದನೆಗಳು. ಏನು ಪ್ರತಿಪಾದನೆಯನ್ನು ಮಾಡಿದ್ರವರು? ಪಿತೃಪ್ರಭುತ್ವದ ಸಂಕೋಲೆಯಿಂದ ಸ್ತ್ರೀಯರನ್ನು ಸ್ವತಂತ್ರಗೊಳಿಸುವುದು. ಇವ್ರು ಏನು ಪ್ರತಿಪಾದನೆ ಮಾಡಿದ್ರಪ್ಪ ಅಂದ್ರೆ, ಈ ಒಂದು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಸಂಕೋಲೆ, ಕಷ್ಟದಿಂದ ಸ್ತ್ರೀಯರನ್ನು ಸ್ವತಂತ್ರಗೊಳಿಸುವುದು ಅಂತ ಹೇಳಿದರು. ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಹಿಂಸಾಚಾರಗಳನ್ನು ತಡೆಗಟ್ಟುವುದು. ಮಹಿಳೆಯರ ಮೇಲೆ ಏನು ದಬ್ಬಾಳಿಕೆ ಹಿಂಸಾಚಾರ ನಡೀತಾವಲ್ಲ ಅದನ್ನೆಲ್ಲ ತಡೆಗಟ್ಟಬೇಕಂತ ಹೇಳಿದರು. ಲಿಂಗ ಪಾತ್ರದಲ್ಲಿನ ಅಂತರವನ್ನು ಕಡಿಮೆಗೊಳಿಸುವುದು. ಸ್ತ್ರೀ ಮತ್ತು ಪುರುಷ ಅಂಥೇಳಿ ಭೇದ ಭಾವ ಇತ್ತು. ಪುರುಷರು ಉನ್ನತ ಸ್ಥಾನಮಾನವನ್ನು ಪಡ್ಕೊಂಡಿದ್ರೆ ಮಹಿಳೆಯರು ಕೆಳಮಟ್ಟದ ಸ್ಥಾನಮಾನ. ಲಿಂಗ ಪಾತ್ರದಲ್ಲಿ ಸಾಕಷ್ಟು ವ್ಯತ್ಯಾಸ ಇತ್ತು. ಆ ಅಂತರವನ್ನು ಕಡಿಮೆ ಮಾಡೋದು ಇವರ ಒಂದು ಪ್ರಮುಖ ಕಾರ್ಯವಾಗಿತ್ತು. ಖಾಸಗಿ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಅವಕಾಶವನ್ನು ಹೆಚ್ಚಿಸುವುದು. ಖಾಸಗಿ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರು ತಮ್ಮ ಅವಕಾಶಗಳನ್ನು ಹೆಚ್ಚಿಸಬೇಕು ಅನ್ನೋದು ಇವರ ಒಂದು ಪ್ರತಿಪಾದನೆಯಾಗಿತ್ತು. ನೆಕ್ಸ್ಟ್ ಪಾಯಿಂಟ್, ರಾಜಕೀಯ ಕ್ಷೇತ್ರದಲ್ಲಿ ಪುರುಷರಷ್ಟೇ ಸಮಾನವಾದ ಸ್ಥಾನಮಾನಗಳ ಮೂಲಕ ಭಾಗವಹಿಸುವುದು. ಸಮಾನ ಹಕ್ಕುಗಳನ್ನು ಹೊಂದುವುದು. ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನವಾದ ಹಕ್ಕುಗಳನ್ನು ಹೊಂದುವುದು. ಲೈಂಗಿಕ ಉದ್ಯಮಗಳ ವಿರೋಧ. ಈ ಎಲ್ಲ ಪಾಯಿಂಟ್ ಸ್ತ್ರೀ ಸಮತಾವಾದಿಗಳು ಪ್ರತಿಪಾದನೆಯನ್ನು ಮಾಡಿದರು. ಒಟ್ಟಿನಲ್ಲಿ ಪುರುಷರು ಸ್ತ್ರೀಯರನ್ನು ಪೂರ್ತಿಯಾಗಿ ದಮನಿಸುವುದರ ವಿರುದ್ಧ ಸಿಡಿದೆದ್ದ ಮೂಲಭೂತ ಸ್ತ್ರೀ ಸಮತಾವಾದಿಗಳು ಸ್ತ್ರೀ ತತ್ವವನ್ನು ಹಾಗೂ ಸ್ತ್ರೀಯರ ಅಂತಸ್ಥ ಸಾಮರ್ಥ್ಯಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡಿದರು. ಸ್ತ್ರೀಯರಲ್ಲಿ ಸಾಕಷ್ಟು ಸಾಮರ್ಥ್ಯಗಳದವು. ಅವರ ಸಾಮರ್ಥ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ಸ್ತ್ರೀ ಸಮತಾವಾದಿಗಳು ಮಾಡಿದರು. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದ ಸಿದ್ಧಾಂತ ಉದಾರವಾದಿಗಳು ಅಥವಾ ಪ್ರಗತಿಪರ ಸ್ತ್ರೀ ಸಮತಾವಾದಿಗಳು, ಲಿಬರಲ್ ಫೆಮಿನಿಸ್ಟ್ ಅಂತ ಕರಿತೀವಿ. ವ್ಯಕ್ತಿಗತ ಕ್ರಮಗಳು ಮತ್ತು ಆಯ್ಕೆಗಳ ಮೂಲಕ ತಮ್ಮ ಸಮಾನತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿದ ಸ್ತ್ರೀವಾದಿ ಸಿದ್ಧಾಂತದ ನಿರೂಪಕರೇ ಉದಾರವಾದಿ ಸ್ತ್ರೀವಾದಿಗಳು. ಮಹಿಳೆಯರು ಸ್ವಭಾವತಃ ಪುರುಷರಿಗಿಂತ ಕಡಿಮೆ ಬುದ್ಧಿವಂತಿಕೆಯನ್ನು ಹಾಗೂ ದೈಹಿಕವಾಗಿ ಅಸಮರ್ಥರಾಗಿದ್ದಾರೆಂದು ಸಮಾಜವು ಸುಳ್ಳು ನಂಬಿಕೆಯನ್ನು ಹೊಂದಿದೆ. ಇದರಿಂದ ಸಮಾಜದ ವಿವಿಧ ಸ್ತರಗಳಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯವನ್ನು ಮಾಡಲಾಗುವುದು ಎಂದು ವಾದಿಸುತ್ತಾರೆ. 1900ರ ದಶಕದ ನಂತರ ಉದಾರವಾದಿ ಸ್ತ್ರೀವಾದಿಗಳ ಉದ್ದೇಶವು ಬದಲಾಗಿ ಇವರು ಮಹಿಳೆಯರಿಗೆ ಮತದಾನದ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹೊಂದುವಂತೆ ಮಾಡಲು 50 ವರ್ಷಗಳ ಕಾಲ ಹೋರಾಟ ಮಾಡಿದ ನಂತರ ಮತದಾನದ ಹಕ್ಕನ್ನು ಕಲ್ಪಿಸಿಕೊಡಲಾಯಿತು. ಈ ಉದಾರವಾದಿ ಸ್ತ್ರೀವಾದಿಗಳು 50 ವರ್ಷಗಳ ಕಾಲ ಹೋರಾಟ ಮಾಡಿದ ನಂತರ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕಲ್ಪಿಸಿಕೊಡಲಾಯಿತು. ಉದಾರವಾದಿ ಸ್ತ್ರೀವಾದಿಗಳ ಪ್ರತಿಪಾದನೆಗಳು. ಮೊದಲನೇ ಪಾಯಿಂಟು, ವ್ಯಕ್ತಿಯ ವೈಚಾರಿಕತೆ, ವೈಯಕ್ತಿಕ ಸ್ವಾತಂತ್ರ್ಯ, ಸ್ವಸಂತೃಪ್ತಿ ಮುಂತಾದ ಅಂಶಗಳಿಗೆ ಆದ್ಯತೆಯನ್ನು ನೀಡಬೇಕು. ಎರಡನೇ ಪಾಯಿಂಟು, ಲಿಂಗತ್ವ ಹಾಗೂ ಪ್ರಾಕೃತಿಕ ಲಿಂಗ ತಾಟಸ್ಥ್ಯವನ್ನು ಉಂಟು ಮಾಡಬೇಕಂತೇಳಿ ಪ್ರತಿಪಾದನೆಯನ್ನು ಮಾಡಿದರು. ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳು ಲಭ್ಯವಾಗಬೇಕು. ಕೇವಲ ಪುರುಷರಿಗೆ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ನೀಡೋದಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಹಲವಾರು ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸಿಕೊಡ್ಬೇಕಂತ ಹೇಳಿದರು. ನೆಕ್ಸ್ಟ್ ಪಾಯಿಂಟು, ಸಾಮಾಜಿಕ ಲಿಂಗ ಸಮಾನತೆಯನ್ನು ಸಾಧಿಸುವುದು, ವ್ಯವಸ್ಥಿತ ಮತ್ತು ಲೈಂಗಿಕ ತಾರತಮ್ಯಗಳನ್ನು ವಿರೋಧಿಸುವುದು. ನೆಕ್ಸ್ಟ್ ಪಾಯಿಂಟು, ಗೃಹ ಹಿಂಸಾಚಾರವನ್ನು ತಡೆಗಟ್ಟುವಿಕೆ, ನ್ಯಾಯಯುತ ಸಮಾಜದ ನಿರ್ಮಾಣ. ಈ ಎಲ್ಲ ಪಾಯಿಂಟ್ಸ್ನು ಕೂಡ ಸ್ತ್ರೀ ಸಮತಾವಾದಿಗಳು, ಉದಾರವಾದ ಸ್ತ್ರೀ ಸಮತಾವಾದಿಗಳು ಪ್ರತಿಪಾದನೆಯನ್ನು ಮಾಡಿದರು. ನೆಕ್ಸ್ಟ್, ಮಹಿಳೆಯರ ರಾಷ್ಟ್ರೀಯ ಸಂಘಟನೆ, NOW ಅಂತ ಕರಿತೀವಿ ನಾವು ಶಾರ್ಟಾಗಿ, ದ ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ವುಮೆನ್. ಅಮೆರಿಕಾದಲ್ಲಿ ಉದಾರವಾದಿ ಪ್ರತಿಪಾದನೆಗಳನ್ನು ಜಾರಿಗೆ ತರಲು ಹೋರಾಡಿದ ಅತಿ ಪ್ರಮುಖ ಸಂಘಟನೆ ಎಂದರೆ NOW, ದ ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ವುಮೆನ್ ಆಗಿದೆ. ಸಂವಿಧಾನಾತ್ಮಕವಾಗಿ ಸಮಾನತೆಯ ಅಂಶಗಳು ಜಾರಿಗೆ ತಂದಿದ್ದರೂ ಕೂಡ ಕೆಲವು ವಿಷಯಗಳಲ್ಲಿ ತಾರತಮ್ಯವಿದೆ. ಅದರ ವಿರುದ್ಧ ಹೋರಾಟ ನಡೆಸಿದರು. ಸಂವಿಧಾನ ನಮಗೆ ಹಲವಾರು ಅವಕಾಶಗಳನ್ನು, ಸ್ಥಾನಮಾನಗಳನ್ನು ಕಲ್ಪಿಸಿದ್ರೂ ಕೂಡ ಸಮಾಜದಲ್ಲಿ ಹಲವಾರು ತಾರತಮ್ಯಗಳು, ಹಲವಾರು ಶೋಷಣೆಗಳು ಹೆಣ್ಣು ಮಕ್ಕಳ ಮೇಲೆ ನಡೀತಾವು. ಅವುಗಳನ್ನು ಹೋಗಲಾಡಿಸೋದು ಇವರ ಒಂದು ಉದ್ದೇಶವಾಗಿದೆ. ನೆಕ್ಸ್ಟ್, ಈ ಸಂಘಟನೆಯ ಪ್ರಮುಖ ಅಂಶಗಳು. ಏನೆಲ್ಲ ಅಂಶಗಳನ್ನು ಈ ಸಂಘಟನೆ ತನ್ನ ಗುರಿಯನ್ನಾಗಿ ಹೊಂದಿತ್ತು? ಅಂಗವೈಕಲ್ಯರಿಗೆ ಹಕ್ಕುಗಳು, ಅಂಗವಿಕಲರಿಗೆ ತಮ್ಮದೇ ಆದ ಹಕ್ಕುಗಳನ್ನು ಒದಗಿಸುವುದು, ಮಹಿಳೆಯರಿಗೆ ಶಿಕ್ಷಣದ ಸೌಲಭ್ಯವನ್ನು ಒದಗಿಸುವುದು, ಮಹಿಳಾ ಆರೋಗ್ಯ, ಸಾಮಾಜಿಕ ಭದ್ರತೆ, ಮಹಿಳೆಯರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡೋದು, ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ, ಕೆಲಸದಲ್ಲಿ ತಾರತಮ್ಯ ನಿವಾರಣೆ. ಗಂಡು ಹೆಣ್ಣು ಅನ್ನೋ ಕಾರಣಕ್ಕೆ ತಾರತಮ್ಯವನ್ನು ಮಾಡಬಾರ್ದು ಕೆಲಸದಲ್ಲಿ ಅಂಥೇಳಿ ತಾರತಮ್ಯವನ್ನು ನಿವಾರಣೆ ಮಾಡಿದರು. ಸೈನ್ಯದಲ್ಲಿ ಅವಕಾಶ, ದೇಶದ ಸೈನಿಕ ವ್ಯವಸ್ಥೆಯಲ್ಲೂ ಕೂಡ ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು.
ತಾಯಿಯ ಆರ್ಥಿಕ ಹಕ್ಕುಗಳ ಬಗ್ಗೆ ಇಲ್ಲಿ ವಾದವನ್ನು ಮಾಡಿದರು. ಮಹಿಳೆಯರ ಪರ ದೃಢವಾದ ಕಾನೂನುಗಳನ್ನು ಜಾರಿಗೆ ತರಬೇಕಂತ ಹೇಳಿ ಪ್ರತಿಪಾದನೆಯನ್ನು ಮಾಡಿದರು. ನೆಕ್ಸ್ಟ್ ಮನೋವಿಶ್ಲೇಷಣಾ ಸ್ತ್ರೀವಾದಿಗಳು, ಸೈಕಾಲಜಿಕಲ್ ಫೆಮಿನಿಸ್ಟ್ ಅಂತ ಕರಿತೀವಿ. ಇದನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.